ಆ್ಯಕ್ಷನ್ ವರ್ಡ್ಸ್ ಕ್ರಿಯಾಪದಗಳು. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಅಸೆಸ್ಮೆಂಟ್ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. Action words are also called. ಮೊದಲನೇ ಪ್ರಶ್ನೆ, ಆ್ಯಕ್ಷನ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್. ಈ ಪ್ರಶ್ನೆಯ ಅರ್ಥ, ಆ್ಯಕ್ಷನ್ ವರ್ಡ್ಸ್ಗಳನ್ನು ಹೀಗೂ ಕೂಡ ಕರೆಯಬಹುದು. ಆಯ್ಕೆಗಳು: ಎ ಸೆಂಟರ್ ಕೇಂದ್ರ, ಬಿ ಆರ್ ಆಗಿವೆ, ಸಿ ವರ್ಬ್ಸ್ ಕ್ರಿಯಾಪದಗಳು, ಡಿ ಈಸ್ ಆಗಿದೆ. ಆ್ಯಕ್ಷನ್ ವರ್ಡ್ಸ್ಗಳಿಗೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಶಬ್ದ ವರ್ಬ್ಸ್. ಸೆಂಟರ್, ಆರ್, ಈಸ್ ಈ ಆಯ್ಕೆಗಳು ತಪ್ಪಾಗಿವೆ. ಸಿ ವರ್ಬ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Verbs tell the action of the. ಎರಡನೇ ಪ್ರಶ್ನೆ, ವರ್ಬ್ಸ್ ಟೆಲ್ ದಿ ಆಕ್ಷನ್ ಆಫ್ ದ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ವರ್ಬ್ಸ್ಗಳು ಯಾವುದರ ಕ್ರಿಯೆಯನ್ನು ಸೂಚಿಸುತ್ತದೆ. ಆಯ್ಕೆಗಳು: ಎ ಕೌ ಆಕಳು, ಬಿ ಚೇಂಜ್ ಬದಲಾಗು, ಸಿ ಆ್ಯಕ್ಟ್ ನಟಿಸು, ಡಿ ನೇಮಿಂಗ್ ವರ್ಡ್ಸ್ ನಾಮಪದಗಳು. ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ಇವು ನಾಮಪದಗಳ ಕ್ರಿಯೆಯನ್ನು ಸೂಚಿಸುತ್ತವೆ. ಕೌ, ಚೇಂಜ್, ಆ್ಯಕ್ಟ್ ಈ ಆಯ್ಕೆಗಳು ತಪ್ಪಾಗಿವೆ. ಡಿ ನೇಮಿಂಗ್ ವರ್ಡ್ಸ್ ಅಂದರೆ ನಾಮಪದಗಳು ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Kim fell from her bike yesterday. The action in the sentence is in dash tense. ಮೂರನೇ ಪ್ರಶ್ನೆ, ಕಿಮ್ ಫೆಲ್ ಫ್ರಮ್ ಹರ್ ಬೈಕ್ ಎಸ್ಟರ್ಡೇ. ದ ಆಕ್ಷನ್ ಇನ್ ದ ಸೆಂಟೆನ್ಸ್ ಈಸ್ ಇನ್ ಡ್ಯಾಶ್ ಟೆನ್ಸ್. ಈ ಪ್ರಶ್ನೆಯ ಅರ್ಥ, ಕಿಮ್ ನಿನ್ನೆಯ ದಿನ ವಾಹನದಿಂದ ಬಿದ್ದಳು. ಈ ವಾಕ್ಯದಲ್ಲಿ ಕ್ರಿಯೆ ಯಾವ ಕಾಲದಲ್ಲಿ ಇದೆ. ಆಯ್ಕೆಗಳು: ಎ ಫ್ಯೂಚರ್ ಭವಿಷ್ಯ, ಬಿ ಪಾಸ್ಟ್ ಭೂತ, ಸಿ ಪ್ರೆಸೆಂಟ್ ವರ್ತಮಾನ, ಡಿ ಕ್ಲಿಯರ್ ಸ್ವಚ್ಛ. ಈ ವಾಕ್ಯದಲ್ಲಿ ಫೆಲ್ ಇದು ಕ್ರಿಯಾಪದ. ಫೆಲ್ ಅಂದರೆ ಬಿದ್ದಳು. ಫಾಲ್ ಶಬ್ದದ ಭೂತಕಾಲ. ಫ್ಯೂಚರ್, ಪ್ರೆಸೆಂಟ್, ಕ್ಲಿಯರ್ ಈ ಆಯ್ಕೆಗಳು ತಪ್ಪಾಗಿದ್ದು, ಬಿ ಪಾಸ್ಟ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. It is going to be a sunny day tomorrow. The action in this sentence is in dash tense. ನಾಲ್ಕನೇ ಪ್ರಶ್ನೆ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸನಿ ಡೇ ಟುಮಾರೋ. ದ ಆಕ್ಷನ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಡ್ಯಾಶ್ ಟೆನ್ಸ್. ಈ ಪ್ರಶ್ನೆಯ ಅರ್ಥ, ನಾಳೆ ಸೂರ್ಯ ಪ್ರಕಾಶಮಯ ದಿನವಾಗಲಿದೆ. ಈ ವಾಕ್ಯದಲ್ಲಿ ಕ್ರಿಯೆ ಯಾವ ಕಾಲದಲ್ಲಿ ಇದೆ. ಆಯ್ಕೆಗಳು: ಎ ಫ್ಯೂಚರ್ ಭವಿಷ್ಯ, ಬಿ ಪಾಸ್ಟ್ ಭೂತ, ಡಿ ಡೇಟ್ ದಿನಾಂಕ, ಡಿ ಡೇ ದಿನ. ಈ ವಾಕ್ಯದಲ್ಲಿ ಕ್ರಿಯೆ ನಾಳಿನ ದಿನದ ಬಗ್ಗೆ ಸೂಚಿಸುತ್ತದೆ. ಅದು ಭವಿಷ್ಯಕಾಲ ಅಂದರೆ ಫ್ಯೂಚರ್. ಪಾಸ್ಟ್, ಡೇಟ್, ಡೇ ಈ ಆಯ್ಕೆಗಳು ತಪ್ಪಾಗಿದ್ದು, ಎ ಫ್ಯೂಚರ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome.
Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Arun travels to school by bus. The action word in the sentence is. ಐದನೇ ಪ್ರಶ್ನೆ, ಅರುಣ್ ಟ್ರಾವೆಲ್ಸ್ ಟು ಸ್ಕೂಲ್ ಬೈ ಬಸ್. ದ ಆಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಅರುಣ್ ಬಸ್ನಿಂದ ಶಾಲೆಗೆ ಪ್ರಯಾಣ ಮಾಡುತ್ತಾನೆ. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಆಯ್ಕೆಗಳು: ಎ ಬಸ್ ವಾಹನ, ಬಿ ಟ್ರಾವೆಲ್ಸ್ ಪ್ರಯಾಣ ಮಾಡು, ಸಿ ಸ್ಕೂಲ್ ಶಾಲೆ, ಡಿ ಅರುಣ್ ವ್ಯಕ್ತಿ. ಬಸ್, ಸ್ಕೂಲ್, ಅರುಣ್ ಈ ಶಬ್ದಗಳು ನೇಮಿಂಗ್ ವರ್ಡ್ಸ್ಗಳಾಗಿವೆ. ಟ್ರಾವೆಲ್ಸ್ ಇದು ಆಕ್ಷನ್ ವರ್ಡ್ ಆಗಿದೆ. ಬಿ ಟ್ರಾವೆಲ್ಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ.